ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಸೋನಮ್ ವಾಂಗ್ಚುಕ್ ಅವರನ್ನು ಬಂಧಿಸಿರುವ ನೀತಿ ಖಂಡಿಸಿ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಹಶೀಲ್ದಾರ್ ಅವರ ಮುಖಾಂತರ ರಾಷ್ಟ್ರಪತಿಗೆ ಮನವಿ ನೀಡಿದರು. ದೇಶಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯಿಂದ ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕತ್ತಲಿಗೆ ತಳ್ಳಿದ ಹಾಗೂ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಖಾಸಗೀಕರಣಗೊಳಿಸಿ ಶಿಕ್ಷಣದಲ್ಲಿ ದಂಧೆಗಿಳಿದಿರುವ ಕೇಂದ್ರ ಸರ್ಕಾರದ ನೀತಿಯನ್ನು ಸಿಪಿಐಎಂ ಪಕ್ಷವು ಖಂಡಿಸಿದೆ. ಪರೀಕ್ಷೆ ನಡೆಸುವ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ರಹಸ್ಯ ಸಮಿತಿಯಲ್ಲಿದ್ದ ಪ್ರಭಾವಿ ವ್ಯಕ್ತಿಯಿಂದಲೇ ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ಖರೀದಿಸಲು 5 ಲಕ್ಷ ರೂಪಾಯಿ ಲಂಚ ನೀಡಲಾಗಿದೆ ಎಂಬ ಸ್ಫೋಟಕ ಮಾಹಿತಿ ಬಂದಿದೆ. ಇದನ್ನು ಸರ್ಕಾರ ನೋಡುತ್ತಲೇ ಕುಳಿತಿದೆ. ಈ ಕುರಿತು ಮುಂಜಾಗ್ರತಾ ಕ್ರಮ ಏಕೆ ವಹಿಸಲಿಲ್ಲ? ಕೇಂದ್ರ ಸರ್ಕಾರದ ಕೈವಾಡವೇ ಈ ಹಗರಣದಲ್ಲಿ ಇರಬಹುದು ಎಂದು ಸಂಶಯ ವ್ಯಕ್ತವಾಗಿದೆ. ಮೇ 3ರಂದು ನಡೆದಿದ್ದ ನೀಟ್ ಯುಜಿ ಪರೀಕ್ಷೆಯಲ್ಲಿ ವ್ಯಾಪಕ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ಪಾಲಕರು ಬೀದಿಗಿಳಿದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರದ ಮೋದಿ ಸರ್ಕಾರ ಯಾವುದೇ ಕ್ರಮ ಜರುಗಿಸಿಲ್ಲ ಏಕೆ? ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನು ಪ್ರತಿಭಟಿಸಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಆಗಿರುವ ಹಗರಣವನ್ನು ಬಯಲಿಗೆಳೆದು ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಇದರ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಶಿಕ್ಷಣ ತಜ್ಞ ಸೋನಮ್ ವಾಂಗ್ಚುಕ್ ಅವರು ಕಳೆದ 22 ದಿನಗಳಿಂದ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಹಾಗೂ ಉಪವಾಸ ಸತ್ಯಾಗ್ರಹ ಮಾಡಿ ಈ ಹಗರಣದಲ್ಲಿ ಭಾಗಿಯಾಗಿರುವ ಎಲ್ಲರ ಮೇಲೆ ಕ್ರಮ ಜರುಗಿಸಲು ಒತ್ತಾಯಪಡಿಸುತ್ತಿರುವ ಸಂದರ್ಭದಲ್ಲಿ ಹೋರಾಟ ನಿರತ ಸ್ಥಳದಲ್ಲಿ ಬಿಜೆಪಿಯ ಕೆಲವು ಗೂಂಡಾಗಳು ಪ್ರತಿಭಟನೆಯ ಜನರ ಮಧ್ಯದಲ್ಲಿ ದಾಂಧಲೆ ಮಾಡಿಸಿದ್ದ ಈ ಜನಪ್ರಿಯ ಹೋರಾಟವನ್ನು ಹತ್ತಿಕ್ಕಲು ಎಂಬುದು ತಿಳಿದು ಬಂದಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಕಳಂಕ ತಂದಿದೆ. ಹೋರಾಟದ ಹಕ್ಕು ಕಸಿದುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರ ಉಪವಾಸ ಕುಳಿತಿರುವ ಸೋನಮ್ ವಾಂಗ್ಚುಕ್ ಅವರನ್ನು ಒತ್ತಾಯಪೂರ್ವಕವಾಗಿ ದೆಹಲಿ ಪೊಲೀಸರ ಬಲದಿಂದ ಬಂಧನ ಮಾಡಿದ್ದು ಖಂಡನೀಯ. ಹಗರಣಕ್ಕೆ ಕಾರಣರಾಗಿರುವ ವ್ಯಕ್ತಿಗೆ ಸಹಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೀತಿ ಖಂಡನೀಯ. ಇದರ ಹೊಣೆ ಹೊತ್ತು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡುವಂತೆ ತಾವು ಕ್ರಮ ವಹಿಸಬೇಕು ಹಾಗೂ ಬಂಧನದಲ್ಲಿರುವ ಶಿಕ್ಷಣ ಪ್ರೇಮಿ ಶಿಕ್ಷಣ ತಜ್ಞ ಸೋನಮ್ ವಾಂಗ್ಚುಕ್ ಅವರಿಗೆ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕೆಂದು ಸಿಪಿಐಎಂ ಪಕ್ಷದ ರಾಮದುರ್ಗ ತಾಲೂಕು ಸಮಿತಿ ಒತ್ತಾಯಿಸಿದರು. ಏನು ಊಟ ಇಲ್ಲ, ಏನಿಲ್ಲ, ಕೇವಲ ನೀರ್ ಮೇಲೆ 22 ದಿನ ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡಾಕ್ತಾರ ದೆಹಲಿಯ ಜಂತರ್ ಮಂತರದಲ್ಲಿ. ಆ ಒಂದು ಹೋರಾಟ ಮಾಡುವಂತ ಸ್ಥಳಕ್ಕೆ RSS ಗುಂಡಾಗಳು, ಬಿಜೆಪಿ ಪಕ್ಷದ ಗುಂಡಾಗಳು ಹೋಗಿ ಆ ಹುಡುಗರ ಮಧ್ಯದಲ್ಲಿ ಹೋಗಿ ದಾಂಧಲೆ ಎಬ್ಬಿಸಿ ಆ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಇವತ್ತ ಕುತಂತ್ರ ಮಾಡಾಕ್ತಾರ. ಈ ಒಂದು RSS ಬಿಜೆಪಿಯ ನೀತಿಯನ್ನ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡನೆ ಮಾಡಬೇಕು ಎನ್ನುವಂಥದ್ದು. ಅದು ಅಷ್ಟೇ ಅಲ್ಲ, ಆ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಇವತ್ತು ದೆಹಲಿ ಪೊಲೀಸರನ್ನ ಬಿಟ್ಟು ಆ ಟೆಂಟ್ ಅನ್ನ ತೆಗೆದ ಅಲ್ಲಿ ಉಪವಾಸ ಕೂತಂತ 22 ದಿನಗಳಲ್ಲಿ ಉಪವಾಸ ಕೂತಂತ ಸೋನಮ್ ವಾಂಗ್ಚುಕ್ ಅವರನ್ನ ಇವತ್ತು ಬಂಧನ ಮಾಡಿ ಮೆಡಿಕಲ್ ಇದಕ್ಕೆ ಅವರಿಗೆ ಅಡ್ಮಿಟ್ ಮಾಡ್ಯಾರ. ಆದ್ರೆ ಸೋನಮ್ ವಾಂಗ್ಚುಕ್ ನಾ ಯಾವುದೇ ಔಷಧ ತಗೊಳ್ಳೋದಿಲ್ಲ, ಯಾವುದೇ ಮೆಡಿಕಲ್ ನನ್ ಬೇಡ, ನಾ ಸತ್ವ ಪರವಾಗಿಲ್ಲ, ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅಲ್ಲಿ ದವಾಖಾನೆ ಒಳಗಿದಾರ. ಅಂದ್ರೆ ಅದರ ಅರ್ಥ ಏನಂದ್ರೆ ಈಗಿರುವಂತ ಕೇಂದ್ರ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಹೋರಾಟದ ಹಕ್ಕನ್ನ ಕಸಿದುಕೊಳ್ಳತೈತಿ. ಇವತ್ತು ಹೋರಾಟ ಮಾಡಿದವರಿಗೆ ದೇಶದ್ರೋಹಿ ಅಂತೇಳಿ ಪಟ್ಟ ಕೊಡತೈತಿ. ಈ ರೀತಿಯಲ್ಲಿ ಇವತ್ತು ಸರ್ಕಾರವನ್ನ ನಡೆಸತೈತಿ. ಬೇರೆ ಬೇರೆ ರಂಗದಲ್ಲಿ ನಾವು ನೋಡಿದ್ರೆ ಇವತ್ತು ರೈತರ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ರೈತರು ಬೆಲೆ ಕೇಳಕ್ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು. ಇವತ್ತು ನವದೆಹಲಿಯಲ್ಲಿ ರಾಕೇಶ್ ಟಿಕಾಯತ್ ಅಂತ ಹೇಳಿ ಇಡೀ ರಾಷ್ಟ್ರೀಯ ರೈತ ಮುಖಂಡ ಇವತ್ತು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ಲಕ್ಷಾಂತರ ಟ್ರ್ಯಾಕ್ಟರ್ಗಳನ್ನು ತಗೊಂಡ್ಬಂದು ಇವತ್ತು ಸಂಸತ್ ಭವನ ಚಲೋ ಕಾರ್ಯಕ್ರಮ ಮಾಡಾಕ್ತಾರೆ. ಇವತ್ತು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಈ ರೀತಿ ಹೋರಾಟವನ್ನ ಮಾಡಿ ಸೋನಮ್ ವಾಂಗ್ಚುಕ್ ಅವರನ್ನ ಬಿಡುಗಡೆ ಮಾಡಬೇಕು. ನೀಟ್ ಪರೀಕ್ಷೆಯಲ್ಲಿ ಏನು ಸೋರಿಕೆ ಆಗಿದೆ ಅದಕ್ಕೆ ಯಾರು ಕಾರಣಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಇದಕ್ಕೆ ಕಾರಣೀಭೂತರಾದಂತ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವನಿದ್ದಾನೆ ಧರ್ಮೇಂದ್ರ ಪ್ರಧಾನ್, ಅವ ರಾಜೀನಾಮಾ ಕೊಡಬೇಕನ್ನುವಂತ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ಕಳೆದ 22 ವರ್ಷಗಳಿಂದ ಉಪವಾಸ ಸತ್ಯಾಗ್ರಹ ಮಾಡಾಕ್ತಾರ. ಆ ಕೇಂದ್ರದ ಶಿಕ್ಷಣ ಮಂತ್ರಿ ಏನು ಧರ್ಮೇಂದ್ರ ಪ್ರಧಾನ್ ಇದ್ದಾನೆ, ಅವ ಅದರಲ್ಲಿ ಭಾಗಿಯಾದಾನೆ, ಅವನ ಭಾಗಿಯಾಗಿನೇ ಈ ರೀತಿ ಆಗಿದ್ದೈತಿ. ಅವನಿಗೆ ಕೂಡಲೇ ರಾಜೀನಾಮಾ ಕೊಡಬೇಕು ಅಂತ ಹೇಳಿ ಇವತ್ತೇನೈತಿ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇಡೀ ಭಾರತದ ಜೊತೆ ಹೋರಾಟ ಮಾಡಾಕ್ತೈತಿ. ಭಾಗವಾಗಿ ರಾಮದುರ್ಗದಲ್ಲಿಯೂ ನಾವು ಹೋರಾಟವನ್ನ ಮಾಡಿ ರಾಷ್ಟ್ರಪತಿಗಳಿಗೆ ನಾವು ಮನವಿ ಕೊಡಾಕತ್ತೀವಿ. ರಾಷ್ಟ್ರಪತಿಗಳೇ
ನೀವು ಪ್ರಧಾನಮಂತ್ರಿ ಅವರು ಹೇಳಿ ಆ ಒಂದು ನೀಟ್ ಪರೀಕ್ಷೆಯಲ್ಲಿ ಏನು ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡ್ಯಾರ, ಅದರಲ್ಲಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಭಾಗಿಯಾದಾನ, ಅವನ ಕೂಡಲೇ ಅವನ ರಾಜೀನಾಮಾ ತಗೋಬೇಕು, ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕನ್ನುವಂತ ಮಾತಲ್ಲಿ ನಾವು ಹೇಳ್ತಾ ಇವತ್ತು ರಾಷ್ಟ್ರಪತಿಗಳಿಗೆ ಒಂದು ನಮ್ಮ ಪಕ್ಷದ ಪರವಾಗಿ ಮನವಿಯನ್ನ ಕೊಟ್ಟು ಕೂಡಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮಾ ಕೊಡಬೇಕು, ಸೋನಂ ವಾಂಗ್ಚುಕ್ ಅವರನ್ನ ಬಿಡುಗಡೆ ಮಾಡಬೇಕು, ಹೋರಾಟದ ಹಕ್ಕನ್ನ ಉಳಿಸಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೊಡ್ತೀವಿ. ಈ ಮನವಿಗೆ ಹೋಗ್ಲಿಲ್ಲ ಅಂತಂದ್ರೆ ಇಡೀ ಭಾರತ ದೇಶ ಇವತ್ತು ಭಾರತ್ ಬಂದ್ ಮಾಡುವಂತ ಕಾರ್ಯಕ್ರಮಗಳು ಆಗ್ತಾವ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.